ಸರ್, ಚಾಮರಾಜನಗರ ಆಕ್ಸಿಜನ್ ದುರಂತದಲ್ಲಿ ಸಾಕಷ್ಟು ಜನ ಸತ್ರು ಸರ್. ನೀವೆಲ್ಲರೂ ಕೂಡ ಪ್ರತಿ ಮನೆಗೆ ಹೋಗಿ ಅವರಿಗೆ ಪರಿಹಾರ ಕೊಟ್ರಿ. ಇಲ್ಲಿ ಚಾಮರಾಜನಗರ ಆಕ್ಸಿಜನ್ ದುರಂತ ಆಯ್ತಲ್ಲ ಸರ್, ಆಕ್ಸಿಜನ್ ಅವ್ರಿಗೆ ಕೆಲಸ ಸಿಕ್ಕಿಲ್ಲ ಸರ್. ಇಲ್ಲೂ ಕೂಡ ಸಾಕಷ್ಟು ಕುಟುಂಬ ಈಗ ಅದನ್ನ ಮುಂದಿನ ಸಭೆ, ಮುಂದಿನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಸರ್ ನಮಸ್ತೆ, ನನ್ನ ಹೆಸರು ಬಂಗಾರಪ್ಪ ಅಂತ. ಈಗ ಸರ್ ಇಲ್ಲಿ ಗುಡ್ಡ ಈ ಈಗ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಚಾಮರಾಜನಗರ ಆಕ್ಸಿಜನ್ ದುರಂತ ಆದವ್ರಿಗೆ ನಾವು ಪರ್ಮನೆಂಟ್ ಕೆಲಸ ಕೊಡ್ತೀವಿ ಅಂತ ನಾವು ಮಾತು ಕೊಟ್ಟಿದ್ದು. ಅವರು ಈಗಾಗಲೇ ಕೆಲವರಿಗೆ ಟೆಂಪ್ರರಿಯಾಗಿ ಸೇರಿಸಿ ಅಂತ ಹೇಳಿದ್ದಾರೆ. ಔಟ್ಸೋರ್ಸ್ ಕೆಲಸ ಕೆಲವ್ರು ಕೊಟ್ಟಿದೆ, ಇನ್ನು ಕೆಲವರಿಗೆ ಕೊಡಬೇಕಾಗಿದೆ. ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು. ಅದು ಅವ್ರದ್ದೆಲ್ಲ ಇಂಡಿವಿಜುವಲ್ಲು ಅವ್ರ ಆಕ್ಯುಪೆನ್ಸಿ ಏನು ಓದ್ತಾ ಇದ್ದಾರೆ, ಏನು ಎತ್ತ ಅಂತ ಅದನ್ನೆಲ್ಲ ರಿವ್ಯೂ ಮಾಡ್ತಾ ಇದ್ವಿ. ನಮಗೆ ಅದು ಪ್ರಯಾರಿಟಿ. ಕುನ್ನಾರ್ ರಿಪೋರ್ಟ್ ಕೂಡ, ಸೆಕೆಂಡ್ ಕುನ್ನಾರ್ ರಿಪೋರ್ಟ್ ಕೂಡ ಇವತ್ತು ಅಕ್ಸೆಪ್ಟ್ ಮಾಡಿ ನಾವು ಅದಕ್ಕೆ ಮುಂದಕ್ಕೆ ಏನು ಆ್ಯಕ್ಷನ್ ತಗೋಬೇಕು ಅಂತ ಹೇಳಿದ್ದೀವಿ. ಅದೆಲ್ಲ ಅದರಲ್ಲಿ ಬರ್ತದೆ. ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ನಾವು ಅದನ್ನು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿಗೆ ಹೇಳ್ಬಿಟ್ಟು, ಈಗ ಹೊಸ ಮೆಡಿಕಲ್ ಕಾಲೇಜ್ ಆಗ್ತಾ ಇದ್ದಾರೆ, ನಾವೆಲ್ಲ ಹೊರಗಡೆ ಎಲ್ಲ ಮಾಡೋಕ್ಕಾಗಲ್ಲ, ಅಲ್ಲೇ ಲೋಕಲಲ್ಲಿ ನಾವು ಅವ್ರಿಗೆ ಸಹಾಯ ಮಾಡೋಕ್ಕೆ ಏನು ಮಾಡ್ಬೋದು ಅಂತೇಳಿ, ಪ್ರತಿ ಮೆಡಿಕಲ್ ಕಾಲೇಜ್ ಈಸ್ ಏನ್ ಆಟೋನಮಸ್ ಇನ್ಸ್ಟಿಟ್ಯೂಷನ್, ಅದರಲ್ಲಿ ಹೆಂಗ್ ನಾವು ಸಹಾಯ ಮಾಡ್ಬೋದು ಅಂತ ನಾವು ಖಂಡಿತ ಅದ್ರ ಬಗ್ಗೆ ಒಂದು ನಿರ್ಧಾರವನ್ನು ನಾವು ಮಾಡ್ತೀವಿ. ಈಗ ನೋಡಪ್ಪ, ಪರ್ಮನೆಂಟ್ ಮಾಡಬೇಕಾ ಟೆಂಪ್ರರಿ ಕೊಡಬೇಕಾ ಅಂತಕ್ಕಂಥ ಪ್ರಶ್ನೆ ಇದೆ. ಸ್ವಲ್ಪ ಕಾನೂನು ತೊಡಕಿದೆ. ಅದಕ್ಕೆ ಈ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅಂತಿಮವಾದ ತೀರ್ಮಾನಕ್ಕೆ ಬರೋಕ್ಕಾಗಲಿಲ್ಲ. ಮುಂದಿನ ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಚರ್ಚೆ ಮಾಡಿ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅವ್ರಿಗೆ ಒನ್ ಟೈಮ್ ಡಿಸಿಷನ್ ಮಾಡಿ ಅವರಿಗೆ ಪರ್ಮನೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಸರ್ ನಮಸ್ತೆ. ಸರ್ ಇಲ್ಲಿ ಸರ್ ನಮಸ್ತೆ. ಸರ್ ನಮ್ಮ ಭಾಗದಲ್ಲಿ ನಾವು ಇದೇ ಭಾಗದ ಆದ್ರಿಂದ ನಮ್ಮ ಭಾಗದಲ್ಲಿ ನೀವು ಸಚಿವ ಸಂಪುಟ ಮಾಡ್ತಕ್ಕಂಥದ್ದು ಬಹಳ ಖುಷಿ ಹೆಮ್ಮೆಯ ವಿಷಯ ಸರ್. ಆದ್ರೆ ನಮ್ಗೇನಪ್ಪ ಅಂದ್ರೆ ಕುಗ್ರಾಮಗಳಿಗೆ ಏನು ನಮ್ಗೆ ನೀವೇನು ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮಗಳಿಗೆ ಅಭಿವೃದ್ಧಿಗೆ ಏನು ಯೋಜನೆ ಹಾಕೊಂಡಿದ್ದೀರ ಅಂತಕ್ಕಂಥದ್ದು ಒಂದು ಕಾಣಲಿಲ್ಲ. ಎರಡನೇದು, ಒಂದು ಆಸ್ಪತ್ರೆ ಇಲ್ಲಿ ಬಹಳ ಪ್ರವಾಸಿ ಸ್ಥಳವಾಗಿದ್ದರಿಂದ ಒಂದು ಒಳ್ಳೆಯ ಆಸ್ಪತ್ರೆ ಇಲ್ಲ ಸರ್. ಇಲ್ಲಿ ಮಲ್ಲಮಹೇಶ್ವರ ಬೆಟ್ಟದಲ್ಲಿ ಬಹಳಷ್ಟು ಸಮಸ್ಯೆ ಇದೆ ಸರ್. ಒಂದು ಅದ್ರ ಬಗ್ಗೆ ತಾವು ಏನು ಇದರಲ್ಲಿ ನೀವು ಸಭೆಯಲ್ಲಿ ಏನಾದ್ರು ಮಾಡಿದ್ರ? ಇದು ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಮಹದೇಶ್ವರ. ಆದ್ರೂ ಕೂಡ ಪ್ರಾಧಿಕಾರದಲ್ಲಿ ಲಕ್ಷಾಂತರ ರೂಪಾಯಿ ಆರ್ಥಿಕ ಬರ್ತದೆ ಸರ್. ಇದರಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆರ್ಥಿಕವಾಗಿ ಒಂದು ಅದೇ ಬರ್ತದೆ. ಅದಕ್ಕೆ ಈಗ ವ್ಯತ್ಯಾಸ ಕಾಣಿಸ್ತಾ ಇಲ್ವಾ ನಿಮಗೆ? ಮಹದೇಶ್ವರ ಬೆಟ್ಟದಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆಯಲ್ವೇನ್ರಿ? ಮತ್ತೆ ಇದನ್ನ ಯಾರು ಮಾಡಿದವರು? ಇಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇದೆ, ಅದನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥಕ್ಕೆ ತಾಲೂಕು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಇದು ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಆರುವಳ್ಳಿ ಕನಕಪುರ ಮತ್ತು ಮಳವಳ್ಳಿ ಮಾರ್ಗವಾಗಿ ರೈಲ್ವೆ ಯೋಜನೆ ಮಾಡ್ತೀವಿ. ಆದರೆ ಸರ್ಕಾರ ರಾಜ್ಯ ಸರ್ಕಾರ ಭೂಮಿ ಕೊಡ್ತಿಲ್ಲ ಅಂತ ಮಾನ್ಯ ಕೇಂದ್ರ ಸಚಿವರು ಸೋಮಣ್ಣವರು ಹೇಳ್ತಾವ್ರೆ ಸರ್. ಆರುವಳ್ಳಿ ಕನಕಪುರ ಮಾರ್ಗವಾಗಿ ಕೊಳ್ಳಗಲ್ಕ ರೈಲ್ವೆ ಯೋಜನೆ ನಾವು ತರ್ತೀವಿ, ರಾಜ್ಯ ಸರ್ಕಾರ ಭೂಮಿ ಕೊಡ್ತಿಲ್ಲ ಅಂತ ರೈಲ್ವೆ ಸಚಿವ ಸೋಮಣ್ಣವರು ಒಂದು ವಾರದಿಂದ ಹೇಳಿದ್ರು ಸರ್. ನಿನಗೆ ಗೊತ್ತಾ ಒಂದು ರೈಲ್ವೆ ಯೋಜನೆ ಏನ್ ಮಾಡಬೇಕು ಅಂತ? ರೈಲ್ವೆ ಯೋಜನೆ ಯಾರ್ದು? ಕೇಂದ್ರ ಸರ್ಕಾರದ್ದು. ಭೂಮಿ ಅವರೇ ತಗೋಬೇಕಲ್ವಾ? ಅವ್ರು ರಾಜ್ಯ ಸರ್ಕಾರ ಕೊಡ್ಬೇಕು. ಅದು ಕೇಳಪ್ಪ, ಇಲ್ಲಿ ಆದ್ರೂ ನಾವು ಭೂಮಿನೂ ಕೊಡ್ತೀವಿ, 50% ಪ್ರಾಜೆಕ್ಟ್ ಕಾಸ್ಟ್ನೂ ಕೊಡ್ತೀವಿ. ಅವ್ರು ಮಾಡಲ್ಲ. ಭೂಮಿ ಕೊಡಕ್ ತಯಾರಾಗಿದ್ದೀವಿ ನಾವು, ಅವರು ಮಾಡಲ್ಲ ಸರ್. ಶ್ರೀಶಕ್ತಿ ಯೋಜನೆ ಆದ್ಮೇಲೆ ಸರ್ ಮಹದೇಶ್ವರ ಬೆಟ್ಟಕ್ಕೆ ಮತ್ತೆ ಇದ್ರ ಬೆಳಗಿರಿನ ಬೆಟ್ಟ, ಚಿಕ್ಕಲ್ಲೂರು, ಬೇರೆ ಬೇರೆ ಪ್ರವಾಸ ಸ್ಥಳಕ್ಕ ಚಿಕ್ಕಬಡ ಜನ ಮಹಿಳೆಯರು ಬರ್ತಾರೆ ಸರ್. ಬಸ್ಗಳು ಸಾಲ್ಟೇಜ್ ಆಗಿದೆ. ಬಹಳ ನೈಟ್ ಅರ್ಧರಾತ್ರಿ ಎಲ್ಲ ಮನೆಗಿದ್ದು ಬಿದ್ದಾಡಿ ಹೋಯ್ತಾ ಇದ್ರು ಸರ್ ಮಹಿಳೆಯರು. ಬಹಳ ಸಮಸ್ಯೆ ಆಗಿದೆ ಸರ್ ಬಸ್ಗಳಿಲ್ಲ. ಏನು ಸ್ತ್ರೀಶಕ್ತಿ ಯೋಜನೆ ಆದ್ಮೇಲೆ ಮಹಿಳೆಯರು ಹೆಚ್ಚಿಗೆ ಓಡಾಡೋದು ಜಾಸ್ತಿ ಆಗಿ ಬಸ್ಗಳು ಸಮಸ್ಯೆ ಮಸ್ತು ಇದೆ ಸರ್ ಈ ಭಾಗದಲ್ಲಿ. ಈಗ ಇವತ್ತು ಹೊಸ ಬಸ್ ಕೊಟ್ಟಿದ್ದಾರಂತಲ್ಲ ಇವರು, 80 ಬಸ್ಗಳಿಗೆ ಕೊಟ್ಟಿದೆ ಇವತ್ತು. 80 ಇನ್ನು 30 ಬರ್ತವೆ ಬಸ್. ನಮ್ಮ ಈ ಭಾಗ ಸಹ ಕೊಳ್ಳೇಗಾಲ ಅನ್ನೂರು ಭಾಗದಲ್ಲಿ ಸಹ ಹಳ್ಳಿಗಳಿಗೆ ಬಹಳ ಸಮಸ್ಯೆ ಆಗಿದೆ. ನೋಡಪ್ಪ, ಈ ಹಿಂದಿನ ಸರ್ಕಾರದವರು ಹೊಸ ಬಸ್ಗಳನ್ನೇ ಕೊಡ್ಲಿಲ್ಲ, ಅದರಿಂದ ಸಮಸ್ಯೆ ಆಗಿರೋದು.
ನಾವು ಈಗ ಹೊಸ ಬಸ್ಗಳು ಕೊಡ್ಲಿಕ್ಕೆ Sir, regarding the Pahalgam attacks, cabinet resolution has been passed saying it's an intelligence failure. There is in the cabinet resolution it was passed that Pahalgam attack is because of the intelligence failure. Is it the resolution of the Karnataka cabinet? What do you have No, to it say, is sir? not included in the resolution, but I said it openly to the press people that there is a failure of intelligence. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.